ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಹಟ್ಟಹಾಸಕ್ಕೆ ಹಿಂಸಾಚಾರಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತವಾಗಿದೆ. ಜೊತೆಗೆ ಪ್ರತಿಕಾರಕ್ಕೆ ಪಣ ತೊಟ್ಟು ಭಾರತೀಯರಲ್ಲೂ ಕೂಡ ಇದನ್ನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ನಡುವೆ ವಿರೋಧ ಪಕ್ಷಗಳ ಜೊತೆ ಮೋದಿ ಸರ್ಕಾರದಿಂದ ಮೀಟಿಂಗ್ ನಡೆದಿದೆ. ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದ ಉಗ್ರ ದಾಳಿಗೆ ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಪ್ರತಿಪಕ್ಷಗಳ ಸರ್ವ ಪಕ್ಷಗಳ ಸಭೆಯನ್ನು ಕೂಡ ಕರೆದಿದ್ದಾರೆ. ಪ್ರತಿಕಾರಕ್ಕೆ ಪಣ ತೊಟ್ಟು ಭಾರತೀಯರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ವಿರೋಧ ಪಕ್ಷಗಳ ಜೊತೆ ಮೋದಿ ಸರ್ಕಾರದಿಂದ ಮೀಟಿಂಗ್ ಆಗಿದೆ. ದಾಳಿಯನ್ನ ತೀವ್ರವಾಗಿ ಖಂಡಿಸಿ ಸರ್ವ ಪಕ್ಷಗಳ ಸಭೆ ಕರೆದಿದ್ರು. 28 ಭಾರತೀಯರ ಸಾವಿಗೆ ಪ್ರತಿಕಾರಕ್ಕಾಗಿ ಹೈ ವೋಲ್ಟೇಜ್ ಸಭೆ ಕರೆದಿದ್ರು. ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಕ್ಕಂತ ಪಹಲ್ಗಾಮ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಹಿಂಸಾಚಾರದ ಪ್ರತಿಕಾರಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. 28 ಭಾರತೀಯರ ಸಾವಿನ ಪ್ರತಿಕಾರಕ್ಕಾಗಿ ವಿರೋಧ ಪಕ್ಷಗಳ ಜೊತೆ ಮೋದಿ ಸರ್ಕಾರದಿಂದ ಮೀಟಿಂಗ್. ಸಾವಿನ ಪ್ರತಿಕಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಅವರು ಸಭೆಯನ್ನ ಕರೆದಿದ್ರು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಗೈರಾಗಿರ್ತಾರೆ. ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. 28 ಭಾರತೀಯರ ಸಾವಿಗೆ ಪ್ರತಿಕಾರವಾಗಿ ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ವಿರೋಧ ಪಕ್ಷದ ಜೊತೆಗೆ ಅಲ್ಲಿರ್ತಕ್ಕಂಥ ಸರ್ವ ಪಕ್ಷಗಳ ನಾಯಕರು ಕೂಡ ಕೇಂದ್ರ ಸರ್ಕಾರದ ಜೊತೆ ನಾವಿರ್ತೇವೆ, ಯಾವುದೇ ನಿರ್ಧಾರಗಳನ್ನ ಪಾಕಿಸ್ತಾನದ ವಿರುದ್ಧ ಯಾವುದೇ ನಿರ್ಧಾರಗಳನ್ನ ಕೂಡ ತೆಗೆದುಕೊಂಡ್ರು ಕೂಡ ನಾವು ಸಮರ್ಥವಾಗಿ ನಿಮ್ಮ ಪರವಾಗಿ ನಿಲ್ತೀವಿ. ಯಾಕೆಂದ್ರೆ ಒಂದು ದೇಶ ಜೊತೆಗೆ ಇನ್ನುಳಿದ ಪಾಕಿಸ್ತಾನದ ವಿರುದ್ಧವಾಗಿ ನಾವು ವಿರೋಧವಾಗಿ ಸೆಣಸಾಡಬೇಕಾಗಿದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಬೇಕಾಗುತ್ತೆ. ಆ ಮೂಲಕವಾಗಿ ಪ್ರಜಾಪ್ರಭುತ್ವದ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಸ್ಟ್ರಾಂಗ್ ಇದೆ ಎನ್ನುವ ಮೂಲಕವಾಗಿ ಆಂತರಿಕವಾಗಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು, ಆಂತರಿಕವಾಗಿ ಎಷ್ಟೇ ರಾಜಕೀಯ ವೈಮನಸ್ಸುಗಳಿದ್ರು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕಾಗುತ್ತೆ. ಆ ಪೈಕಿ ಕೇಂದ್ರ ಸರ್ಕಾರದ ಪರವಾಗಿ ಎಲ್ಲ ವಿಪಕ್ಷದ ಜೊತೆಗೆ ಸರ್ವ ಪಕ್ಷದ ನಾಯಕರೆಲ್ಲರೂ ಕೂಡ ನಾವು ನಿಮ್ಮ ಪರವಾಗಿದ್ದೇವೆ ಅಂತ ಕೂಡ ತಮ್ಮ ಮೂಲಕವಾಗಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಹಿಂಸಾಚಾರಕ್ಕೆ ಪ್ರತಿಕಾರ ತೆಗೆದುಕೊಳ್ಳಲೇಬೇಕು. ಈಗಾಗಲೇ ನರೇಂದ್ರ ಮೋದಿ ಸರ್ಕಾರದಿಂದ ಸರ್ವ ಪಕ್ಷಗಳ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಕೂಡ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಆದ್ರೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಜೊತೆಗೆ ರಾಹುಲ್ ಗಾಂಧಿ ಕೂಡ ಹೇಳ್ತಾರೆ, ನಾವು ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡ್ರು ನಾವು ನಿಮ್ಮ ಪರವಾಗಿ ನಿಲ್ತೇವೆ ಅನ್ನೋ ಮೂಲಕವಾಗಿ ರಾಹುಲ್ ಗಾಂಧಿ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳ್ತಾರೆ. और पूरी सपोर्ट दिया अपोजिशन ने सरकार को, कोई भी एक्शन नहीं जी यूनिफॉर्मली कंडेम किया है सबने और जो हुआ है, और पूरी सपोर्ट दिया अपोजिशन ने सरकार को, कोई भी एक्शन नहीं जी